ಹಾಯ್ ಹಲೋ ನಮಸ್ತೆ. ಹೊಸ ಉದ್ಯಮವನ್ನು ಆರಂಭಿಸಿದ್ದಾರೆ ಕರ್ಣ ನಟಿ ಭವ್ಯ ಗೌಡ ಮತ್ತು ಅವರ ಅಕ್ಕ ದಿವ್ಯಾ ಗೌಡ ಅವರು. ಏನಂತ ಕೇಳ್ತೀರಾ? ಈ ವಿಡಿಯೋವನ್ನು ನೋಡಿ. ಭವ್ಯ ಗೌಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದವರು ಭವ್ಯ ಗೌಡ. ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಸೀರಿಯಲ್ನಲ್ಲಿ ಭವ್ಯ ಗೌಡ ಅವರು ಹೀರೋಯಿನ್ ಆಗಿ ಅಭಿನಯಿಸ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಭವ್ಯ ಗೌಡ ಸ್ಪರ್ಧಿಸಿದ್ರು. ಭವ್ಯ ಗೌಡ ಟಾಪ್ 6 ಅರ್ಥಾತ್ ಫಿನಾಲೆ ಹಂತ ಕೂಡ ತಲುಪಿದ್ರು. ನಟಿ ಭವ್ಯ ಗೌಡ ತಮ್ಮ ಸಹೋದರಿ ದಿವ್ಯಾ ಗೌಡ ಜೊತೆ ಸೇರಿ ಹೊಸ ಬಿಸ್ನೆಸ್ ಆರಂಭಿಸಿದ್ದಾರೆ. ಅದೇ ಹೌಸ್ ಆಫ್ ಫ್ಲವರ್ಸ್. ಒಣ ಹೂಗಳನ್ನು ಬಳಸಿ ಹ್ಯಾಂಡ್ಮೇಡ್ ಬೊಕ್ಕೆ ತಯಾರಿಸುವ ಉದ್ಯಮವನ್ನು ಭವ್ಯ ಗೌಡ ಮತ್ತು ದಿವ್ಯಾ ಗೌಡ ಶುರು ಮಾಡಿದ್ದಾರೆ. ಇದಕ್ಕೆ ಹೌಸ್ ಆಫ್ ಫ್ಲವರ್ಸ್ ಅಂತ ಹೆಸರಿಟ್ಟಿದ್ದಾರೆ. ಭವ್ಯ ಗೌಡ ಅವರ ಅಜ್ಜಿ ಹೂವಿನ ವ್ಯಾಪಾರಿ ಆಗಿದ್ದರು. ಅಜ್ಜಿಯಿಂದಲೇ ಸ್ಫೂರ್ತಿ ಪಡೆದ ಮೊಮ್ಮಕ್ಕಳು ಇದೀಗ ಒಣ ಹೂಗಳ ಉದ್ಯಮವನ್ನು ಆರಂಭಿಸಿದ್ದಾರೆ. ಶುಭ ಸಮಾರಂಭಗಳಿಗೆ ಹೂವಿನ ಬೊಕ್ಕೆ ಕೊಡುವುದು ಸರ್ವೇ ಸಾಮಾನ್ಯ. ಆದರೆ ಫ್ರೆಶ್ ಹೂಗಳನ್ನು ಹೆಚ್ಚು ದಿನ ಇಡೋಕೆ ಆಗಲ್ಲ. ಹೀಗಾಗಿ ದೀರ್ಘಕಾಲ ಮನೆಯಲ್ಲಿ ಇಡಬಹುದಾದ ಒಣ ಹೂಗಳಿಂದ ತಯಾರಿಸಲಾದ ಹ್ಯಾಂಡ್ಮೇಡ್ ಬೊಕ್ಕೆ ಉದ್ಯಮಕ್ಕೆ ಭವ್ಯ ಗೌಡ ಸಹೋದರಿಯರು ಕೈ ಹಾಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಣ ಹೂಗಳಿಗೆ ಸಖತ್ ಬೇಡಿಕೆ ಇದೆ. ಹೀಗಾಗಿ ಅದನ್ನೇ ಬಳಸಿಕೊಂಡು ಕಸ್ಟಮೈಸ್ಡ್ ಬೊಕ್ಕೆ ತಯಾರಿಸಲು ಭವ್ಯ ಗೌಡ ಮುಂದಾಗಿದ್ದಾರೆ. ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದರೆ, ಯಾರಿಗಾದರೂ ಸರ್ಪ್ರೈಸ್ ನೀಡಬೇಕು ಅಂದರೆ ಡ್ರೈ ಫ್ಲವರ್ಸ್ ಬಳಸಿ ಮಾಡಿರುವ ಹ್ಯಾಂಡ್ ಮೇಡ್ ಬೊಕ್ಕೆ ಪರ್ಫೆಕ್ಟ್ ಗಿಫ್ಟ್ ಅಂತ ಭವ್ಯ ಗೌಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಭವ್ಯ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಫ್ಯಾಮಿಲಿ ವೀಕ್ನಲ್ಲಿ ಅಕ್ಕ ದಿವ್ಯಾ ಗೌಡ ಸಹ ದೊಡ್ಡ ಮನೆಯೊಳಗೆ ಬಂದಿದ್ದರು. ವೃತ್ತಿಯಲ್ಲಿ ದಿವ್ಯಾ ಗೌಡ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ.